ನಮಸ್ಕಾರ. ಬನ್ನಿ, ಇವತ್ತು ಕಾಲದ ಎಲ್ಲೆಗಳನ್ನೇ ಮೀರಿ ನಿಲ್ಲುವಂಥ ಒಂದು ನಿಗೂಢವಾದ ಕಥೆಯೊಳಗಿಳಿದು ನೋಡೋಣ. ಈ ಕಥೆಯ ಹೆಸರು ಕೊಠಡಿ ಸಂಖ್ಯೆ 402ರ ಕಾಲಚಕ್ರ. ಕಥೆಯ ಇಡೀ ತಿರುಳೇ ಈ ಪ್ರಶ್ನೆಯಲ್ಲಿದೆ. ಯೋಚನೆ ಮಾಡಿ, ಒಂದು ಹಳೆ ಆಡಿಯೋ ಟೇಪ್ ಎರಡು ಬೇರೆ ಬೇರೆ ಕಾಲಗಳನ್ನ ಒಂದಾಗ್ಸೋಕೆ ಸಾಧ್ಯನಾ? ಇದು ಬರೀ ಕಲ್ಪನೆನಾ, ಅಥವಾ ಇದರ ಹಿಂದೆ ಬೇರೆನಾದ್ರೂ ಇದೆಯಾ? ಸರಿ, ಹಾಗಾದ್ರೆ ನಮ್ಮ ಕಥೆ ಎಲ್ಲಿ ಶುರುವಾಗುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ. ವರ್ಷ 2026. ನಮ್ಮ ಕಥೆಯ ಮುಖ್ಯ ಪಾತ್ರ ಕಿರಣ್ ಅಂತ. ವೃತ್ತಿಯಲ್ಲಿ ಒಬ್ಬ ಧ್ವನಿ ಸಂಗ್ರಾಹಕ. ಅಂದ್ರೆ ಹಳೆ ಧ್ವನಿಗಳನ್ನ, ಕಥೆಗಳನ್ನ ಹುಡುಕಿ ಅದನ್ನ ಡಿಜಿಟಲ್ ರೂಪದಲ್ಲಿ ಭದ್ರವಾಗಿಡೋದೇ ಇವನ ಕೆಲ್ಸ. ಹೀಗಿರುವಾಗ ಒಂದು ದಿನ ನಗರದ ಹಳೆಯ ಮೆಜೆಸ್ಟಿಕ್ ಹೋಟೆಲನ್ನ ಕೆಡೋತಿರ್ತಾರೆ. ಆ ಧೂಳು ಕಸ ಕಡ್ಡಿಗಳ ಮಧ್ಯೆ ಕಿರಣ್ ಕೈಗೆ ಏನೋ ಒಂದು ವಿಚಿತ್ರವಾದ ವಸ್ತು ಸಿಗುತ್ತೆ. ಅವನು ಅದನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲ. ಅದು ಒಂದು ಹಳೇ ಕಂದು ಬಣ್ಣದ ಪೆಟ್ಟಿಗೆ. ಅದ್ರೊಳಗೆ ನೋಡಿದ್ರೆ ಕೆಲವು ಆಡಿಯೋ ಕ್ಯಾಸೆಟ್ಗಳು. ಸುಮ್ನೆ ಅಲ್ಲ, ಬರೋಬ್ಬರಿ 50 ವರ್ಷ ಹಳೆದು. 1974ರದ್ದು. ಸಹಜವಾಗಿ ಅವನಿಗೆ ಕುತೂಹಲ ಶುರುವಾಗುತ್ತೆ. ಆ ಕಾಲದ ಧ್ವನಿಗಳು ಹೇಗಿರಬಹುದು ಅಂತ. ಆ ಕುತೂಹಲದಿಂದನೇ ಕಿರಣ್ ತನ್ನ ಸ್ಟುಡಿಯೋಗೆ ವಾಪಸ್ ಬರ್ತಾನೆ. ಆ ಕ್ಯಾಸೆಟ್ಗಳಲ್ಲಿ ಒಂದನ್ನ ಹಾಕಿ ಕೇಳಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಕ್ಯಾಸೆಟ್ ಪ್ಲೇ ಮಾಡ್ತಿದ್ದ ಹಾಗೆ ಅದರಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಬರುತ್ತೆ. ಸ್ವಲ್ಪ ಹಳೇದಾದ, ಅಷ್ಟೇನೂ ಸ್ಪಷ್ಟವಿಲ್ಲದ ಧ್ವನಿಯದು. ಆ ಧ್ವನಿ ಹೀಗೆ ಹೇಳುತ್ತೆ: ಇಂದು ಮಾರ್ಚ್ 8, 1974. ಸಮಯ ರಾತ್ರಿ 11 ಗಂಟೆ. ನಾನು ರೂಮ್ ನಂಬರ್ 402ರಲ್ಲಿದ್ದೀನಿ. ಇಲ್ಲಿ ಏನೋ ಒಂದು ವಿಚಿತ್ರ ನಡೀತಿದೆ. ಇಲ್ಲಿರೋ ಆಶ್ಚರ್ಯದ ಸಂಗತಿ ಏನ್ ಗೊತ್ತಾ? ಮಾಳವಿಕಾ ಈ ಟೇಪ್ ರೆಕಾರ್ಡ್ ಮಾಡಿದ್ದು 1974ರಲ್ಲಿ. ಆದ್ರೆ ಕಿರಣ್ ಇದನ್ನ ಕೇಳ್ತಾ ಇರೋದು 2026ರಲ್ಲಿ. ಅಂದ್ರೆ ಪೂರ್ತಿ 52 ವರ್ಷಗಳ ಅಂತರ. ಆ ಧ್ವನಿ ಇನ್ನೂ ಮುಂದುವರಿಯುತ್ತೆ. ಆದ್ರೆ ಈಗ ಆ ಧ್ವನಿಯಲ್ಲಿ ಒಂದು ರೀತಿ ಆತಂಕ ಕಾಣಿಸ್ತಿತ್ತು. ನನ್ನ ಮುಂದಿರೋ ಗೋಡೆ ಇದ್ದಕ್ಕಿದ್ದ ಹಾಗೆ ಕನ್ನಡಿ ತರ ಆಗ್ತಾ ಇದೆ ಅಂತ. ಇಂಥ ವಿಚಿತ್ರವಾದ ಮಾತನ್ನ ಕೇಳಿದ ತಕ್ಷಣ ಕಿರಣ್ ಏನ್ ಮಾಡ್ತಾನೆ? ಅವನಿಗೆ ನಗು ಬರುತ್ತೆ. ಯಾರೋ ಹುಚ್ಚಿರ್ಬೇಕು ಅಂತ ಅಂದ್ಕೊಂಡು ಸುಮ್ನೆ ತನ್ನ ಟೇಬಲ್ ಮೇಲಿದ್ದ ಪೇಪರ್ನ ಕೈಗೆ ತಗೊಳ್ತಾನೆ. ಆದ್ರೆ ಕಿರಣ್ ಪೇಪರ್ ಕೈಗೆತ್ತಿಕೊಂಡಿದ್ದೇ ತಡ ಕ್ಯಾಸೆಟ್ನಿಂದ ಮಾಳವಿಕಾಳ ಧ್ವನಿ ಮತ್ತೆ ಕೇಳಿಸುತ್ತೆ. ಈ ಸಲ ಅವಳು ಹೇಳಿದ ಮಾತು ಕೇಳಿ ಅವನ ಮೈ ಜುಮ್ಮನುತ್ತೆ. ಆ ಕನ್ನಡಿ ತರ ಇರೋ ಗೋಡೆ ಆಚೆ ಒಬ್ಬ ಹುಡುಗ ಕೂತಿದ್ದಾನೆ. ಅವನು ಈಗ್ತಾನೆ ಒಂದು ಪೇಪರ್ ಕೈಗೆ ತಗೊಂಡ. ಅದ್ರ ಮೇಲೆ ದೊಡ್ಡ ಅಕ್ಷರದಲ್ಲಿ 2026 ಅಂತ ಬರ್ದಿದೆ. ಇದು ಏಕ್ ಸಾಧ್ಯ? 1974ರಲ್ಲಿ ರೆಕಾರ್ಡ್ ಆಗಿರೋ ಧ್ವನಿ 2026ರ ದೃಶ್ಯವನ್ನ ಇಷ್ಟು ಕರಾರುವಾಗಿ ಹೇಗೆ ಹೇಳ್ತಿದೆ? ಅವಳು ಹೇಳಿದ ಹಾಗೆ 2026 ಅಂತ ಬರ್ದಿರೋ ಪೇಪರ್ ಇವನ್ ಕೈಯಲ್ಲಿದೆ. ಇನ್ನು ಅವಳು ಹೇಳ್ತಿರೋ ಸಣ್ಣ ಕಪ್ಪು ಯಂತ್ರ, ಅದು ಬೇರೇನೂ ಅಲ್ಲ, ಇವನ ಲ್ಯಾಪ್ಟಾಪ್. ಅದರಿಂದ ಬರ್ತಿರೋ ನೀಲಿ ಬೆಳಕು, ಅಬ್ಬಾ, ಪ್ರತಿಯೊಂದು ಡೀಟೇಲ್ ಕೂಡ ಅಕ್ಷರಶಃ ಒಂದಕ್ಕೊಂದು ತಾಳೆ ಆಗ್ತಿದೆ. ಕಿರಣ್ ಮುಖದಲ್ಲಿದ್ದ ನಗು ಮಾಯವಾಗಿ ಅವನಿಗೆ ಬೆವೆಯೋಕ್ ಶುರುವಾಗುತ್ತೆ. 50 ವರ್ಷದ ಹಿಂದಿನ ಧ್ವನಿಯೊಂದು ತನ್ನನ್ನೇ, ತಾನು ಮಾಡ್ತಿರೋ ಕೆಲ್ಸವನ್ನೇ ವರ್ಣಿಸ್ತಿದೆ ಅನ್ನೋ ಸತ್ಯ ಅವನಿಗೆ ನಿಧಾನವಾಗಿ ಅರ್ಥವಾಗುತ್ತೆ. ಭಯದಿಂದ ತಲೆ ಎತ್ತಿ ತನ್ನ ರೂಮಿನ ಗೋಡೆ ಕಡೆ ನೋಡ್ತಾನೆ. ಅವನ ಕಣ್ಣು ಮುಂದೆಯೇ ಆ ಗೋಡೆ ನಿಧಾನವಾಗಿ ಪಾರದರ್ಶಕ ಆಗ್ತಾ ಹೋಗುತ್ತೆ. ಗೋಡೆಯ ಆಚೆ 1970ರ ಕಾಲದ ಹಳೇ ಡಿಸೈನ್ ಇರೋ ರೂಮ್ ಕಾಣಿಸ್ತೆ. ಅಲ್ಲಿ ಒಬ್ಬ ಮಹಿಳೆ ನಿಂತಿದ್ದಾಳೆ. ಅವಳೇ ಮಾಳವಿಕಾ. ಅವಳ ಕೈಯಲ್ಲಿ ಒಂದು ಹಳೇ ಟೇಪ್ ರೆಕಾರ್ಡರ್ ಇದೆ. ಮತ್ತೆ ಅವಳ ಕಣ್ಣುಗಳು ನೇರವಾಗಿ ಕಿರಣನ್ನೇ ನೋಡ್ತಿವೆ. ಭಯ ಮತ್ತೆ ಆಶ್ಚರ್ಯದಿಂದ ಕಿರಣ್ ಆ ದೃಶ್ಯ ನೋಡಿ ಕೂಗುತ್ತಾನೆ, ನೀವ್ಯಾರು? ಇದೆಲ್ಲ ಹೇಗ್ ಸಾಧ್ಯ? ಅವನು ಮಾತು ಮುಗಿಸುವುದಕ್ಕೂ ಅವನ ಕೈಯಲ್ಲಿದ್ದ ಕ್ಯಾಸೆಟ್ ಪ್ಲೇಯರ್ನಿಂದ ಅದೇ ಮಾತುಗಳು, ಅದೇ ಧ್ವನಿಯಲ್ಲಿ, ಆದ್ರೆ ಮಾಳವಿಕಾ ಕಂಠದಲ್ಲಿ ಕೇಳಿಬರುತ್ತೆ. ನೀವು ಯಾರು? ಇದೆಲ್ಲ ಹೇಗೆ ಸಾಧ್ಯ? ನೋಡಿ, ಇದೇ ಈ ಕಥೆಯ ಅತ್ಯಂತ ರೋಚಕವಾದ ತಿರುವು. ಇದೊಂದು ರೀತಿ ಟೈಮ್ ಪ್ಯಾರಡಾಕ್ಸ್. ಅಂದ್ರೆ ಕಿರಣ್ ಈಗಷ್ಟೇ ಹೇಳಿದ ಮಾತುಗಳು 52 ವರ್ಷಗಳ ಹಿಂದೆಯೇ ಆ ಹಳೇ ಟೇಪಲ್ಲಿ ರೆಕಾರ್ಡ್ ಆಗಿ ಹೋಗಿದ್ವು. ಇಬ್ರೂ ಒಂದೇ ಕ್ಷಣದಲ್ಲಿ, ಆದರೆ ಬೇರೆ ಬೇರೆ ಕಾಲದಲ್ಲಿ ನಿಂತು ಒಂದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಆದ್ರೆ ಈ ವಿಚಿತ್ರವಾದ ಸಂಪರ್ಕ ಇದೆಯಲ್ಲ, ಇದು ಹೆಚ್ಚು ಹೊತ್ತು ಇರೋದಿಲ್ಲ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಸಡನ್ನಾಗಿ ಕರೆಂಟ್ ಹೋಗುತ್ತೆ. ಕ್ಯಾಸೆಟ್ ಪ್ಲೇಯರು ನಿಂತು ಹೋಗುತ್ತೆ. ಗೋಡೆ ಮತ್ತೆ ಮಾಮೂಲಿ ಗೋಡೆ ಆಗುತ್ತೆ. ಕಿರಣ್ ಮತ್ತೆ ತನ್ನ 2026ರ ಕೋಣೆಯಲ್ಲಿ ಒಬ್ಬನೇ ಗಾಬರಿಯಿಂದ ಕೂತಿರ್ತಾನೆ. ಕಿರಣ್ ನಡುಗೋ ಕೈಗಳಿಂದ ಆ ಕ್ಯಾಸೆಟ್ ಅನ್ನ ಹೊರಗೆ ತೆಗಿತಾನೆ. ಅದರ ಮೇಲೆ ಕೆಂಪು ಶಾಯಿಯಲ್ಲಿ ಏನೋ ಬರ್ದಿದೆ. ಕಿರಣ್
ನಿನಗಾಗಿ ಕಾಯುತ್ತಿದ್ದೇನೆ. ಮಾಳವಿಕ 1974. ಅರೆ, ಈ ಸಂದೇಶದ ಅರ್ಥವಾದ್ರೂ ಏನು? ಅವನ ಹೆಸರು ಅವಳಿಗೆ ಹೇಗೆ ಗೊತ್ತಾಯ್ತೋ? ಇದು ಒಂದೇ ಸಲ ನಡೆದ ಘಟನೆನಾ ಅಥವಾ ಇದೇ ಒಂದು ಕಾಲಚಕ್ರನಾ? ಈ ಪ್ರಶ್ನೆಗಳೊಂದಿಗೆ ಈ ಕಥೆ ಇಲ್ಲಿಗೆ ನಿಲ್ಲುತ್ತೆ.